ಪಕ್ಷಗಳ ಎನ್ಡಿಎ ನಾಯಕರ ಸರ್ವಾನುಮತದ ತೀರ್ಮಾನ, ನರೇಂದ್ರ ಮೋದಿ ಪ್ರಧಾನಿ ಅಂತ. ಕರ್ನಾಟಕದಿಂದ ಈ ಸಭೆಯಲ್ಲಿ ಕುಮಾರಸ್ವಾಮಿ ಅವರಿದ್ರು. ಮತ್ತೊಮ್ಮೆ ಎನ್ಡಿಎ ಸರ್ಕಾರ ರಚನೆ. ಎನ್ಡಿಎ ನಾಯಕರ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಜೂನ್ 7ಕ್ಕೆ ಎನ್ಡಿಎ ಸಂಸದರ ಸಭೆ. ಜೂನ್ 8ಕ್ಕೆ ಸತತ 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರ. ಜೂನ್ 7ಕ್ಕೆ ಬೆಳಗ್ಗೆ ಎನ್ಡಿಎ ಸಂಸದರ ಸಭೆಯನ್ನು ದಿಲ್ಲಿಯಲ್ಲಿ ಕರೆಯಲಾಗಿದೆ. ಇವತ್ತಿನ ಎನ್ಡಿಎ ನಾಯಕರ ಸಭೆಯಲ್ಲಿ ನರೇಂದ್ರ ಮೋದಿ ಅವರೇ ಎನ್ಡಿಎ ನೇತೃತ್ವ ವಹಿಸಲಿದ್ದಾರೆ ಎಂದು ಸರ್ವಾನುಮತದಿಂದ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಅಜಿತ್, ಈ ಪ್ರಕ್ರಿಯೆಗಳಿಗೆ ಬಹಳ ಮಹತ್ವ ಇದೆ. ಯಾಕಂದರೆ ತರಾತುರಿಯಲ್ಲಿ ಹೋಗಿ ರಾಷ್ಟ್ರಪತಿಗಳ ಬಳಿ ಅನೇಕರಿಗೆ ನೆನಪಿನಲ್ಲಿ ಇರಲಿಕ್ಕಿಲ್ಲ. 1998ರಲ್ಲಿ ನಾನೇನು ಹೇಳಿದೆ, ಒಂದು ಮತದಿಂದ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರವನ್ನು ಕಳೆದುಕೊಂಡ್ರು. ಆಗ ಮುಲಾಯಂ ಸಿಂಗ್ ಯಾದವ್, ಜಯಲಲಿತಾ ಎಲ್ಲರೂ ಸೇರಿ ಆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು. ಒಂದು ಕಡೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಬಿದ್ದಾಕ್ಷಣ ಸೋನಿಯಾ ಗಾಂಧಿ ರಾಷ್ಟ್ರಪತಿಗಳ ಬಳಿ ತೆರಳುತ್ತಾರೆ. ನನಗೆ 272 ಸಂಸದರ ಬೆಂಬಲವಿದೆ, ನಾನು ಸರ್ಕಾರ ರಚಿಸ್ತೀನಿ ಅಂತ. ಯಾಕಂದರೆ 13 ತಿಂಗಳ ಸರ್ಕಾರ ಮಾತ್ರ ಪತನಗೊಂಡಿರುತ್ತೆ. ಹೌದು ಹೌದು, ಚುನಾವಣೆ ಇರಲ್ಲ. ಇನ್ನೂ ಕೂಡ ಸುಮಾರು 4 ವರ್ಷದ ಅವಧಿ ಆ ಲೋಕಸಭೆಗಿರುತ್ತೆ. ಹೀಗಾಗಿ ಸೋನಿಯಾ ಗಾಂಧಿ ಹೋಗಿ ರಾಷ್ಟ್ರಪತಿಗಳ ಬಳಿ ತೆರಳಿ ಪ್ರಮಾಣ ವಚನವನ್ನು ನನಗೆ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸ್ತಾರೆ. ಅಲ್ಲಿ ಹಕ್ಕು ಮಂಡನೆ ಮಾಡಿ ಹೊರಗಡೆ ಬಂದ ನಂತರ ಮುಲಾಯಂ ಸಿಂಗ್ ಯಾದವ್ ಹೇಳಿಕೆ ಕೊಡ್ತಾರೆ, ನಮ್ಮ ಮೈತ್ರಿ BJP ಸರ್ಕಾರವನ್ನು ಬೀಳಿಸುವುದರಲ್ಲಿ ಅಷ್ಟೇ ಇತ್ತು, ಸೋನಿಯಾ ಗಾಂಧಿ ಅವರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡುವ ನಿರ್ಣಯವನ್ನು ನಾವು ತೆಗೆದುಕೊಂಡಿರಲಿಲ್ಲ, ಅದರ ಬಗ್ಗೆ ಚರ್ಚೆನೂ ಮಾಡಿರಲಿಲ್ಲ ಅಂತ. ಸೋನಿಯಾ ಗಾಂಧಿ ತೀವ್ರ ಮುಖಭಂಗಕ್ಕೊಳಗಾಗ್ತಾರೆ. ಸೋನಿಯಾ ಗಾಂಧಿ ಮತ್ತು ಮುಲಾಯಂ ಸಿಂಗ್ರ ಸಂಬಂಧ ಆಗ 98ರಲ್ಲಿ ಕೆಟ್ಟಿದ್ದು 2009ಕ್ಕೆ ಸರಿಯಾಗತ್ತೆ. 8ಕ್ಕೆ ನ್ಯೂಕ್ಲಿಯರ್ ಡೀಲ್ ಸಂದರ್ಭದಲ್ಲಿ ಅದು ಅವ್ರ ಮೇಲೆ ಸುಮಾರು ಅಮರ್ ಸಿಂಗ್ ಮತ್ತು ಮುಲಾಯಂ ಸಿಂಗ್ ಯಾದವ್ರನ್ನು ಏನು ಸಭೆಗೆ ಕರೆಸ್ಕೊಳ್ಳಾಗತ್ತೆ. ಆಗ ಆ ಸಂಬಂಧ ಸರಿ ಹೋಗುತ್ತೆ. ಆಗಲೂ ಸೋನಿಯಾ ಗಾಂಧಿ ಮಾತನಾಡಲ್ಲ. ಮುಲಾಯಂ ಸಿಂಗ್ ಯಾದವ್ ಅಮರ್ ಸಿಂಗ್ರನ್ನು ಕರೆದು ಮಾತನಾಡಿಸ್ತಾರೆ. ಮುಲಾಯಂ ಸಿಂಗ್ ಯಾದವ್ರನ್ನು ಕನ್ವಿನ್ಸ್ ಮಾಡು, ನ್ಯೂಕ್ಲಿಯರ್ ಡೀಲ್ ಸಂಬಂಧ ಇದು ದೇಶದ ವಿಚಾರ, ನಮಗೆ ಬೆಂಬಲ ಕೊಡಿ ಅಂತ. ಅಷ್ಟರಲ್ಲಾಗಲೇ CBI ರೇಡ್ ಗೀಡ್ ಎಲ್ಲ ಆಗಿರುತ್ತೆ ಅವ್ರ ಮೇಲೆ. CBI ರೇಡ್ ಅಷ್ಟೇ ಆಗಿರೋಲ್ಲ. ಸುಬ್ರಹ್ಮಣ್ಯ ಸ್ವಾಮಿ ಒಂದು ಸಲ ಹೇಳಿದರು, HR ಭಾರದ್ವಾಜ್, ನಾನು ಸ್ವಲ್ಪ ಈ HR ಭಾರದ್ವಾಜ್ ಕರ್ನಾಟಕದ ಗವರ್ನರ್ ಇದ್ದರು. ಅವರು ನನಗೆ ಒಬ್ಬೊಬ್ಬರೇ ಈ ಕರ್ನಾಟಕ ಭವನಕ್ಕೆ ಬಂದಾಗ ಕರೆದು ಮಾತನಾಡ್ತಾ ಇದ್ರು. ಹಂಸರಾಜ್ ಭಾರದ್ವಾಜ್ ಇಂಟ್ರೆಸ್ಟಿಂಗ್ ಪೀರಿಯಡ್ ಅವರು. ಹಂಸರಾಜ್ ಭಾರದ್ವಾಜ್ ಗಾಂಧಿ ಕುಟುಂಬದ ಅತ್ಯಂತ ಪರಮಾಪ್ತ. ಅವರು ಒಂದು ಸಲ ನನಗೆ ಹೇಳಿದರು, ಸೋನಿಯಾ ಗಾಂಧಿ ಇಷ್ಟು ಸಿಟ್ಟಾಗಿದ್ದರು ಮುಲಾಯಂ ಸಿಂಗ್ ಯಾದವ್ ಮೇಲೆ ಅಂದರೆ 2004ಕ್ಕೆ UPA ಸರ್ಕಾರ ಬಂದಾಗ ಮುಲಾಯಂ ಸಿಂಗ್ ಮುಖ್ಯಮಂತ್ರಿ ಆಗಿರ್ತಾರೆ ಉತ್ತರ ಪ್ರದೇಶದಲ್ಲಿ. ಯಾವುದಾದ್ರೂ ಒಂದು ಕಾರಣ ಕೊಟ್ಟು ಮುಲಾಯಂ ಸಿಂಗ್ರ
ಆಳ್ವಿಕೆಯನ್ನು ಕಿತ್ತೊಗೆದು ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಬೇಕು ಅನ್ನುವ ಮಟ್ಟಕ್ಕೆ ಸೋನಿಯಾ ಗಾಂಧಿಗೆ ಸಿಟ್ಟಿರುತ್ತೆ. ಅಂದರೆ ಈ ಕೆಲವರು ಹೇಳ್ತಾರಲ್ಲ, ಆಯ್ತು ಇವತ್ತೊಂದೇ ದಿನಕ್ಕೆ NDA ನಾಯಕರ ಸಭೆ ನಡೆಸಿ ರಾಷ್ಟ್ರಪತಿಗಳ ಬಳಿ ಕ್ಲೇಮ್ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಡಾಕ್ಯುಮೆಂಟೆಡ್ ಫ್ಯಾಕ್ಟ್ಸ್ಗಳಾಗಿ ಉಳಿತವೆ. ಹೀಗಾಗಿ ಇವತ್ತಿನ NDA ನಿರ್ಣಯದ ಸಭೆ, ಈಗ ಅದು ಕೋರ್ಟ್ಗಳಿಗೆ ಈ ಮ್ಯಾಟರ್ ಹೋಗಲಿಕ್ಕಿಲ್ಲ, ಅನೇಕ ಮ್ಯಾಟರ್ಗಳು ಕೋರ್ಟಿಗೆ ಹೋಗಿವೆ ಅಲ್ಲ, ಆಗ ಈ ಅಂಶಗಳು ಮುಖ್ಯ ಆಗ್ತವೆ. ಕರೆಕ್ಟ್. ನೀವು ನಾಯಕರ ಸಭೆಗಳನ್ನು ನಡೆಸಿದ್ರ, ನೀವು ಪಾರ್ಲಿಮೆಂಟ್ರಿ ಶಾಸಕಾಂಗ ಪಕ್ಷದ ಸಭೆಗಳನ್ನು ನಡೆಸಿದ್ರ, ಎಲ್ಲಿದೆ ರೆಸೊಲ್ಯೂಷನ್ ತೋರಿಸಿ, ರೆಸೊಲ್ಯೂಷನ್ ಎಲ್ಲಿದೆ? ಹೀಗಾಗಿ ಅಂದರೆ ತುಂಬ ಟೆಕ್ನಿಕಲ್ ಆಗಿರ್ತಕ್ಕಂಥ ಸಂಗತಿಗಳು ಇದರಲ್ಲಿವೆ. ಸೋನಿಯಾ ಗಾಂಧಿ, ವಾಜಪೇಯಿ ಸರ್ಕಾರ ಬೀಳುತ್ತೆ, ಜಯಲಲಿತಾ ಮತ್ತು ಸೋನಿಯಾ ಗಾಂಧಿ ಕೈ ಜೋಡಿಸ್ತಾರೆ, ಇವರು ತಕ್ಷಣಕ್ಕೆ ಹೋಗಿ ರಾಷ್ಟ್ರಪತಿಗಳ ಬಳಿ ಹೋಗ್ತಾರೆ, ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸ್ತಾರೆ. ಮುಲಾಯಂ ಸಿಂಗ್ ಯಾದವ್ ಬಳಿ 32 ಸಂಸದರು ಇರ್ತಾರೆ. ಮುಲಾಯಂ ಸಿಂಗ್ ಯಾದವ್ ಹೊರಗಡೆ ಬಂದು ಹೇಳಿರ್ತಾರೆ, ನಾನು ಬೆಂಬಲದ ಪತ್ರವನ್ನೇ ಕೊಟ್ಟಿಲ್ಲ ಅಂತ. ಅಂದರೆ ರಾಷ್ಟ್ರೀಯ ರಾಜಕಾರಣದಲ್ಲಿ ಹೀಗೂ ಆಗುತ್ತೆ. ಹೀಗಾಗಿ ನನಗನ್ಸುತ್ತೆ ಇವತ್ತು ಯಾಕೆ ಸರ್ಕಾರ ರಚನೆಯ ಹಕ್ಕನ್ನು ತರಾತುರಿಯಲ್ಲಿ ಮಂಡಿಸ್ತಾ ಇಲ್ಲ ಅಂದರೆ, ಒಂದು ಪ್ರಕ್ರಿಯೆಗಳು ಮುಗಿಬೇಕು, ಇನ್ನೊಂದು ಬ್ಯಾಕ್ರೂಮ್ ನೆಗೋಷಿಯೇಷನ್ಸ್ ಕೂಡ ಆಗಬೇಕು. ಇದೇನು ನಾವು ನೋಡ್ತಾ ಇದ್ದೀವಿ ಫೋಟೋ, ದಿಸ್ ಇಸ್ ಫೋಟೋ ಅಪಾರ್ಚುನಿಟಿ. NDA ನಾಯಕರ ಸಭೆ ನಡೆಸಿದ್ರು, ನರೇಂದ್ರ ಮೋದಿ ಎದುರುಗಡೆ ಕುಳಿತುಕೊಂಡು ಯಾರು ನೆಗೋಷಿಯೇಷನ್ ನಡೆಸೋಲ್ಲ. ಕರೆಕ್ಟ್. ನರೇಂದ್ರ ಮೋದಿ ಹ್ಯಾಸ್ ಟು ಅಪ್ರೂವ್ ಇಟ್, ಬಟ್ ನೆಗೋಷಿಯೇಷನ್ಸ್ ಕೆಳಗಿನ ಹಂತದಲ್ಲಿ ನಡೆಯುತ್ತೆ. ಪಿಯೂಷ್ ಗೋಯಲ್ ಮನೆಯಲ್ಲಿ ಅಮಿತ್ ಶಾ, ರಾಜನಾಥ್ ಸಿಂಗ್, ಅರುಣ್ ಜೇಟ್ಲಿ ಜೊತೆಗೆ ನಿತೀಶ್ ಕುಮಾರ್ದು ಒಳ್ಳೆಯ ಸಂಬಂಧ ಇತ್ತು. ವೆಂಕಯ್ಯ ನಾಯ್ಡು ಜೊತೆಗೆ ಚಂದ್ರಬಾಬು ನಾಯ್ಡು ಒಳ್ಳೆಯ ಸಂಬಂಧ ಇತ್ತು. ಅರುಣ್ ಜೇಟ್ಲಿ ನಿತೀಶ್ ಕುಮಾರರನ್ನು ಮನವೊಲಿಸಿ BJPಯ ಜೊತೆಗೆ ಮತ್ತೆ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಈಗ ನನಗನ್ಸುತ್ತೆ JP ನಡ್ಡಾ ಮತ್ತು ಚಂದ್ರಬಾಬು ನಾಯ್ಡು ಜೊತೆಗೂ ಕೂಡ ಅಮಿತ್ ಶಾ, ಇಲ್ಲಾಂದರೆ BJPಯಲ್ಲಿ ಏನಾಗಿತ್ತು ಅಜಿತ್ ಕಳೆದ 10 ವರ್ಷಗಳಲ್ಲಿ ಅಂದರೆ, ಉದ್ಧವ್ ಠಾಕ್ರೆ ಒಂದು ಸಲ ಫೇಮಸ್ಲಿ ಹೇಳಿದರು, ರಾಜೀವ್ ಪ್ರತಾಪ್ ರೂಢಿಯನ್ನು ನನ್ನ ಜೊತೆ ಮಾತನಾಡ್ಲಿಕ್ಕೆ ಕಳಿಸ್ತೀರಿ ನೀವು, ಮ್ಯಾಟ್ರಸ್ ಅಲ್ಲ ಯಾರು ಬಂದರು ಅಂತ. ಅಂದರೆ ಬಾಲ್ ಠಾಕ್ರೆ ಜೀವಂತ ಇದ್ದಾಗ ಅವರು ನೇರವಾಗಿ ಪ್ರಮೋದ್ ಮಹಾಜನ್ಗೆ ಫೋನ್ ಮಾಡ್ತಿದ್ರು, ಅಟಲ್ಜಿನ ಜೌನ್ ಸಾಂಗ್ ಅಂತ, ಅಂದರೆ ಅಟಲ್ಜಿಗೆ ಹೋಗಿ ಹೇಳು ಅಂತ. ಬಾಲ್ ಠಾಕ್ರೆ ಒಂದು ದಿಲ್ಲಿಯಲ್ಲೂ ಕೂಡ ಬಾಲ್ ಠಾಕ್ರೆ ಬಗ್ಗೆ ಭಾಳ ಒಂದು BJPಯ ನಾಯಕರಲ್ಲಿ ಒಂದು ರೀತಿ ಆತಂಕ ಇತ್ತು, ಯಾವಾಗ ಏನು ಬೇಡಿಕೆ ಇಡ್ತಾರೆ, ಯಾವಾಗ ಏನು ನಿರ್ಣಯ ತೆಗೆದುಕೊಂಡು ಬಿಡ್ತಾರೆ ಅಂತ. ಸೊ ಈ ಅಲೈನ್ಸ್ ಪಾರ್ಟ್ನರ್ಸ್ಗಳನ್ನು ನಿಭಾಯಿಸ್ತಕ್ಕಂಥದ್ದು ಒಂದು ಕಲೆ. ಕರೆಕ್ಟ್. ಆ ಕಲೆ ಪೊಲಿಟಿಕಲ್ ಮ್ಯಾಚುರಿಟಿ, ಸ್ಟೇಟ್ಸ್ಮನ್ಶಿಪ್, ಯುವರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯುವರ್ ಫ್ಲೆಕ್ಸಿಬಿಲಿಟಿ, ಇವು ಡಿಸೈಡ್ ಮಾಡ್ತಾವೆ ನೀವು ಹೇಗೆ. ಆದರೆ ವಾಜಪೇಯಿ ಅರ್ಧ ಶ್ರಮ ಅಲ್ಲೇ ಹೋಗ್ಬಿಡ್ತಿತ್ತು. ಬಟ್ ವಾಜಪೇಯಿಗೆ ಆ ಒಂದು ಕಲೆ ಸಿದ್ಧಿಸಿತ್ತು ಅಜಿತ್. ನಂಗೆ ನೆನಪಿದೆ, ಹುಬ್ಳಿಯಲ್ಲಿ 1999-2000 ಇರಬೇಕು, ನೈಋತ್ಯ ರೈಲ್ವೆ ವಲಯ ಬಂತು. ದೇವೇಗೌಡರ ವಿರುದ್ಧ ಸಿಟ್ಟೇನಿತ್ತು, ಬೆಂಗಳೂರಿನಲ್ಲಿ ವಲಯ ಕಚೇರಿ ಮಾಡ್ಕೊಂಡಿದ್ದಾರೆ ಅಂತ. ಹೌದು. BJP ಬಂದ ಮೇಲೆ ನೈಋತ್ಯ ರೈಲ್ವೆ ವಲಯ ಕಚೇರಿ ಹುಬ್ಳಿಗೆ ಶಿಫ್ಟ್ ಆಯಿತು, ಅದರ ಇನಾಗ್ರೇಷನ್ನು. BJPಯವರು ಇಡೀ ರೈಲ್ವೆ ಗ್ರೌಂಡ್ ಏನಿದೆ ಅಲ್ವಾ, BJPಯ ಬಾವುಟಗಳನ್ನು ನೆಟ್ಟುಬಿಟ್ಟಿದ್ರಲ್ಲಿ ಉತ್ಸಾಹದಲ್ಲಿ. ಅಟಲ್ಜಿ ಸರ್ಕಾರಿ ಕಾರ್ಯಕ್ರಮ ಅದು. ನಿತೀಶ್ ಕುಮಾರ್ ಭಾಳ ಸಿಡಿಮಿಡಿಗೊಂಡ್ರು. ಸರ್ಕಾರಿ ಕಾರ್ಯಕ್ರಮದಲ್ಲಿ ಬರೀ BJPಯ ಜೆಂಡಾಗಳು ಕಾಣ್ತಾ ಇವೆ. ಅವರು ರೈಲ್ವೆ ಖಾತೆ ಸಚಿವರು. ಹೌದು. ವಾಜಪೇಯಿ ತಮ್ಮ ಭಾಷಣದಲ್ಲಿ ಮೊದಲೇ ಹೇಳಿದ್ದೇನು ಅಂತಂದರೆ, ಟ್ರೇನ್ಗೆ ಬಾವುಟ ಕಟ್ಟೋದ್ರಿಂದ ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ವೆ ನಿಮ್ದಾಗಲ್ಲ ಅಂತ ಹೇಳಿ. ಅಂದರೆ ಅಲ್ಲಿಗಲ್ಲೇ ನಿತೀಶ್ ಕುಮಾರನ್ನು ಪ್ಯಾಸಿಫೈ ಮಾಡುವ ಕಲೆ ಅವರಿಗೆ ಸಿದ್ಧಿಸಿತ್ತು. ವೇದಿಕೆ ಮೇಲೆ ಹೇಳಿದ್ರು ಅದನ್ನು. ನಮ್ಮವರು ಭಾಳ ಉತ್ಸಾಹದಲ್ಲಿ ಬಾವುಟ ಕಟ್ಟಿಬಿಟ್ಟಿದ್ದಾರೆ. ಹೋಗುವ ಟ್ರೈನ್ಗಳಿಗೆ ಅನೇಕರು ಸ್ಟೇಷನ್ನಲ್ಲಿ ಬಂದು ಬಾವುಟ ಕಟ್ತಾರೆ. ಸ್ಟೇಷನ್ನಲ್ಲಿ ಬಾವುಟ ಕಟ್ಟೋದ್ರಿಂದ ಹೋಗುವ ಚಲಿಸುವ ರೈಲ್ವೆ ಅವ್ರದ್ದು ಆಗಲ್ಲ ಅಂತ ಹೇಳಿ. ಮೊನ್ನೆ ಯಾರೋ ಇದೇ ಥರದ ಮಾತನ್ನು ನನಗೆ ಆಧ್ಯಾತ್ಮಿಕವಾಗಿ ಹೇಳಿದರು. ನಾ ಫ್ಲೈಟಲ್ಲಿ, ಇದು ನನ್ನ ಸೀಟು ಒಂದೇ, ನಿಂದು ಅಂದ್ರೆ ನೀನು ಹೋಗಿ ಇಳಿಯೋ ತನಕ ಅಷ್ಟೇ, ಅದು ಒಂದು ನೀನು ಹೋಗಿ ಇಳಿಯೋ ತನಕ ಅಷ್ಟೇ. ಒಂದು ಹೊಸ ಇತಿಹಾಸಕ್ಕೆ ಭಾರತದ ರಾಜಕಾರಣ ಸಾಕ್ಷಿ ಆಗ್ತಾ ಇದೆ. ರಾಜಕಾರಣ ಬದಲಾಗ್ತಾ ಇದೆ.
ಫಸ್ಟ್ ಟೈಮ್ ವೋಟರ್ಗಳಿಗೆ ಈ ರೀತಿಯ ಸರ್ಕಾರಗಳನ್ನು ನೋಡಿದ, ಅಂದರೆ ಬುದ್ಧಿ ಬಂದ ನಂತರ ನೋಡಿದ ಅನುಭವ ಇರೋದಿಲ್ಲ. ಯಾಕಂದರೆ ಮೋದಿ ಅಧಿಕಾರಕ್ಕೆ ಬಂದಾಗ ಈಗ 18 ವರ್ಷ ಇರೋರಿಗೆ ಆವಾಗ 8 ವರ್ಷ. ಡಿಮಾನಿಟೈಸೇಷನ್ ಅಂತ ಸರ್ಪ್ರೈಸ್ಗಳಿರಲ್ಲ. ಅಂಥ ಸರ್ಪ್ರೈಸ್ಗಳು ಇರೋದಿಲ್ಲ. ಸರ್ಕಾರ ನಡೀತಿರುತ್ತೆ. ನಾಗೇಂದ್ರ ಪ್ರಸಾದ್ ಅವರು JDSನಿಂದ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸುರಭಿ ಅವರು BJPಯಿಂದ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸುರಭಿ ಅವ್ರನ್ನ ಕೇಳ್ತೀನಿ. ಸುರಭಿ, ಒಂದು ಚರ್ಚೆ ಆಗ್ತಾ ಇದೆ, 10 ವರ್ಷ ನೋಡಿದಂಥ ಪವರ್ಫುಲ್ ನರೇಂದ್ರ ಮೋದಿ ಅವ್ರನ್ನ ಇನ್ಮೇಲೆ ನೋಡೋಕ್ಕಾಗೋದಿಲ್ಲ ಅಂತ. ಮಿತ್ರ ಪಕ್ಷಗಳನ್ನು ಪ್ಯಾಸಿಫೈ ಮಾಡ್ಕೊಂಡು, ಕನ್ವಿನ್ಸ್ ಮಾಡ್ಕೊಂಡು 10 ವರ್ಷಗಳಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳನ್ನು ಇನ್ಮೇಲೆ ಮೋದಿ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಅಂತಾರೆ. ಸತ್ಯ ಅಲ್ವಾ? ನಾನು ನಿನ್ನೆಯಿಂದ ಕೇಳ್ಪಡ್ತಿರೋದು ಇದು. ಕೋಲಿಷನ್ ಸರ್ಕಾರ ಅಂದರೆ ಮೋದಿಜಿಯವರ ನೇತೃತ್ವದಲ್ಲಿರುವಂತಹ ಒಂದು ಕೋಲಿಷನ್ ಸರ್ಕಾರ ಅಂದರೆ ಅದು ಮೋದಿಜಿಗೆ ಒಂದು ಡೆಡ್ ವೇಟ್ ಆಗ್ಬೋದೇನೋ, ಅಥವಾ ಅವರನ್ನು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಕ್ರಿಯೇಟ್ ಮಾಡುವಂತಹ ಒಂದು ಸಿಚುವೇಶನ್ ಆಗ್ಬೋದು ಅಂತ. ಇನ್ನೂ ಒಂದು ನ್ಯಾರೇಟಿವ್ ಏನು ಅಂದರೆ, ಬಹಳಷ್ಟು ಜನ ನೀವು ಹೇಳ್ದಂಗೆ ಜೆನ್ಜಿ ಅವರು ಯಾರಿದ್ದಾರೆ, ಅವರು ಕೋಲಿಷನ್ ಥಿಯಾಟ್ರಿಕ್ಸನ್ನು ನೋಡಿಲ್ಲ. ಅವರಿಗೆ ಒಂದು ಸ್ಟೇಬಲ್ ಗವರ್ಮೆಂಟ್ ನೋಡ್ಕೊಂಡು ಬಂದಿರುವಂಥ NDA ಸಭೆಯ ನಂತರ ಚಂದ್ರಬಾಬು ನಾಯ್ಡು ಮಾತಾಡಿದ್ದಾರೆ. NDA ಭಾಗವಾಗಿಯೇ ಇರ್ತೀರಾ ಅಂದಿದ್ದಕ್ಕೆ NDA ಭಾಗವಾಗಿರದೆ ಹೋಗಿದ್ರೆ ಚುನಾವಣೆ ಹೆಂಗೆ ಸ್ಪರ್ಧಿಸ್ತಾ ಇದ್ವಿ ಅಂತ ಕೇಳಿದ್ದಾರೆ. NDA ಭಾಗವಾಗಿಲ್ಲದಿದ್ದರೆ ಚುನಾವಣೆ ಹೇಗೆ ಸ್ಪರ್ಧಿಸ್ತಿದ್ವಿ ಅಂತ. ಚುನಾವಣೆಯನ್ನ ಸಾಮೂಹಿಕವಾಗಿ ಹೋರಾಡಿದ್ದೀವಿ. ಇವತ್ತು ನಡೆದ ಮೈತ್ರಿ ನಾಯಕರ ಸಭೆ ಚೆನ್ನಾಗಾಗಿದೆ. ಚಂದ್ರಬಾಬು ನಾಯ್ಡು ಅವರ ಹೇಳಿಕೆ ಕೇಳಿಸ್ಕೊಳ್ಳಿ. ಇಲ್ಲ, ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವ ಸುದ್ದಿ ಅದು. ಎಸ್ ಸುರಭಿ, ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೆ ಅಂದರೆ, ಒಂದು ಈ ಥರ ಒಂದು ಕೋಲಿಷನ್ ಪಾಲಿಟಿಕ್ಸನ್ನ ಸರ್ಕಾರವನ್ನು ನೋಡದೇ ಇರೋಂತಹ ಒಂದು ಜೆನ್ಜಿ ಅವರಿಗೆ ಬಹಳ ಕುತೂಹಲ. ಅವ್ರಿಗೆ ಬಿಲೀವ್ ಮಾಡೋಕ್ಕಾಗಲ್ಲ, ಹೀಗಾದರೆ ಇವಾಗ ಮೋದಿಜಿ ಅವರು ಏನು ಮಾಡಬೇಕು ಅಂತ ಅಜೆಂಡಾ ಇತ್ತು ಅದು ಮಾಡೋದಕ್ಕಾಗಲ್ಲ ಅಂತ. ನನ್ನ ಅನಿಸಿಕೆ ವೈಯಕ್ತಿಕವಾಗಿ ಮತ್ತು ನಮ್ಮ ಪಕ್ಷದ ಏನು ಅಭಿಪ್ರಾಯ ಒಂದು ಮೂಡ್ ಬರ್ತಾ ಇದೆ ಅಂದರೆ, ಇವಾಗ ನೀವು ಪ್ರಧಾನಮಂತ್ರಿ ಮೋದಿ ಅವರು ಹೌದು ನಿಜ, ಅವ್ರು ಯಾವತ್ತೂ ಒಂದು ಕೋಲಿಷನ್ ಸರ್ಕಾರ ಭಾರತದಾದ್ಯಂತ ಮತ್ತು ಗುಜರಾತಿನಲ್ಲೂ ನಡೆಸಿಲ್ಲ. ಆದರೆ ಅವರು ಇಂಟರ್ನ್ಯಾಷನಲ್ ಕೋಆಪರೇಷನ್ ಮೂಲಕ ಇಂಟರ್ನ್ಯಾಷನಲ್ ಕೋಲಿಷನ್ಸ್ ನಡೆಸಿದ್ದಾರೆ. ಅಲ್ಲಿ ಯಾವ ಕಂಟ್ರಿ ಜೊತೆ ನೆಗೋಸಿಯೇಟ್ ಮಾಡಿಲ್ಲ. ಅದು ಬಹಳ ತುಂಬಾ ವ್ಯತ್ಯಾಸ ಅಂತ ನೀವು ಹೇಳ್ಬೋದು. ಹೋಲಿಕೆನೇ ಅಲ್ಲ. ನಾನು ಯಾಕೆ ಅಂತ ಹೇಳ್ತೀನಿ. ಫೈನಲ್ ಆಗಿ ಅದೇನದು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಆನ್ ಪೊಲಿಟಿಕಲ್ ಈಗೋಸ್ ಅಂಡ್ ನೆಗೋಸಿಯೇಷನ್. ಫೈನಲ್ ಇರೋದು ಅದು ನೆಗೋಸಿಯೇಷನ್. ಒಬಾಮಾ ಅವ್ರು ಬರೆದಿದ್ದಾರೆ, ಪ್ಯಾರಿಸ್ ಅಗ್ರಿಮೆಂಟ್ ಮಾಡಬೇಕಾದಾಗ ದ ಟಫೆಸ್ಟ್ ನೆಗೋಸಿಯೇಟರ್ ಐ ಫೌಂಡ್ ಇಸ್ ಪ್ರಧಾನಮಂತ್ರಿ ಮೋದಿ ಅಂತ. ಆ್ಯಂಡ್ ನೆಗೋಸಿಯೇಷನ್ ಮಾಡಬೇಕಾದಾಗ ಬರೀ ನಂದೇ ದಾರಿ ಅಂತ ಹೇಳೋದಕ್ಕೆ ಮಾತ್ರ ಅಲ್ಲ, ನಿಮ್ಮದು ಅರ್ಥ ಮಾಡ್ಕೊಳ್ಬೇಕು, ನಾನು ಎಲ್ಲಿ ಬರ್ಬೋದು, ಮಧ್ಯದಾರಿನಲ್ಲಿ ಮೀಟ್ ಮಾಡುವಂಥದ್ದು. ಆ ಸ್ಕಿಲ್ಲು ಪ್ರಧಾನಮಂತ್ರಿ ಮೋದಿ ಅವರು ಇಂಟರ್ನ್ಯಾಷನಲ್ ಅರೀನಾನಲ್ಲಿ ಟೆಸ್ಟೆಡ್ ಪ್ರೂವನ್ ಅಂತ ಇದೆ ಅಂದರೆ ಅದು ನ್ಯಾಷನಲ್ ಅರೀನಾನಲ್ಲಿ ಯಾಕೆ ಮಾಡೋದಕ್ಕಾಗಲ್ಲ ಅಂತ. ಅದು ಈ ಥರ ಒಂದು ಸಂದರ್ಭ ಬಂದಿಲ್ಲ, ಹಾಗಾಗಿ ನಾವು ಆ ಅವತಾರ ನೋಡಿಲ್ಲ. ಆದರೆ ನಾವು ನೋಡ್ತೀವಿ ಇವಾಗ. ಆಪಲ್ ಟು ಆಪಲ್ ಕಂಪ್ಯಾರಿಸನ್. ಇಂಟರ್ನ್ಯಾಷನಲ್ ನೆಗೋಷಿಯೇಷನ್ಸ್ಗಳು ಏನು ನಡೀತಾ ಇರ್ತವೆ, ಅವು ಸುದೀರ್ಘಾವಧಿಯವರೆಗೆ ನಡೀತವೆ. ಅದರಿಂದ ಸರ್ಕಾರಗಳು ಬೀಳುವ ಹಂತಕ್ಕೆ ಹೋಗಲ್ಲ. ಅಲ್ಲ, ನಾನು ನೆಗೋಷಿಯೇಷನ್ ನರೇಂದ್ರ ಮೋದಿ ಅವರಿಗೆ ಮಾಡಲಿಕ್ಕೆ ಬರಲ್ಲ, ಆ ಚರ್ಚೆ ಯಾರೂ ಮಾಡ್ತಾ ಇರಲಿಲ್ಲ. ಆ್ಯಂಡ್ ವಿ ಆಲ್ ನೋ ದಟ್ ಹಿ ಈಸ್ ಅ ವಂಡರ್ಫುಲ್ ಲಿಸ್ನರ್. ಎಲ್ಲವನ್ನೂ ಸಮಾಧಾನವಾಗಿ ಕೇಳಿಸ್ಕೊಳ್ತಾರೆ. ಬಟ್ ಅಂತಿಮವಾಗಿ ಆ ಎಲ್ಲ ಚರ್ಚೆಯ ನಿಷ್ಕರ್ಷೆಯಾಗಿ ತಮ್ಮ ತಲೆಯಲ್ಲಿ ಏನಿರುತ್ತೋ ಅದನ್ನ ಗುಂಡು ಹೊಡೆದಂಗೆ ಹೇಳ್ತಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ದಟ್ ಹಸ್ ಬೀನ್ ಹಿಸ್ ಬಿಹೇವಿಯರ್ ಸೋ ಫಾರ್. ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಚಂದ್ರಬಾಬು ನಾಯ್ಡು ಅವರನ್ನು ಒಪ್ಪಿಸ್ಬೇಕಾಗತ್ತೆ. ಚಂದ್ರಬಾಬು ನಾಯ್ಡು ಒಪ್ಪದೇ ಇದ್ದರೆ ನಿಮ್ಮ ನಿರ್ಣಯಗಳು ಇಂಪ್ಲಿಮೆಂಟ್ ಆಗೋದಿಲ್ಲ. ರಾತ್ರೋರಾತ್ರಿ ಡಿಮಾನಿಟೈಸೇಷನ್ ಮಾಡದಂಗೆ ಒಂದು ಸರ್ಪ್ರೈಸ್ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಎಕ್ಸಾಂಪಲ್ ಮಾತ್ರ. ಅನೇಕ ಸರ್ಪ್ರೈಸ್ಗಳನ್ನು ಕೊಡ್ತಾ ಇರ್ತಾರೆ. ಯಾವುದೇ ಆದಂತಹ ನಾನು ನೋಡ್ತಿರುವಂತಹ ಏನು ಸಿಚುವೇಶನ್ ಅಂದರೆ, ನಾವು ಮುಂಚೆ ನೋಡ್ತಿದ್ದಂತಹ ಕೋಲಿಷನ್ ಏನು ನೆಗೋಸಿಯೇಷನ್ಸ್ ಆಗ್ತಾ ಇತ್ತು, ಅದಕ್ಕಿಂತ ಒಂದು ಬೇರೆ ಆದಂತಹ ಸಿಚುವೇಶನ್ ನಾವು ನೋಡ್ತೀವಿ. ಕಾನ್ಫಿಡೆನ್ಸಿಗೆ ತಗೊಂಡು ಕನ್ವಿನ್ಸ್ ಮಾಡಿ
ಗವರ್ನೆನ್ಸ್ ಮಾಡುವಂತಹ ಒಂದು ಪಾಸಿಬಿಲಿಟಿನೂ ಇದೆ. ಈ ಒಂದು ಪ್ರಧಾನಮಂತ್ರಿಗೆ, ಈ ಒಂದು ನೀವು ವಾಜಪೇಯಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ, ಅವರು ವೈಯಕ್ತಿಕವಾದಂತಹ ಅವ್ರದ್ದು ಒಂದು ಪರ್ಸನಾಲಿಟಿ ಬೇರೆ ಥರ ಇತ್ತು. ಅವ್ರು ಬೇರೆ ಥರ ಕರ್ಕೊಂಡು ಹೋದ್ರು ಜನನ್ನ. ಪ್ರಧಾನಮಂತ್ರಿ ಮೋದಿ ಅವ್ರದ್ದು ಬೇರೆ ಥರ ಇದೆ, ಅವರು ಒಂದು ಡಿಫ್ರೆಂಟ್ ರೀತಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಮತ್ತೆ ನೀವೇ ನಿಮ್ಮ ಪ್ರಶ್ನೆಗೆ ಒಂದು ಕರ್ಕೊಂಡು ಹೋಗಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಮೋದಿ ಹ್ಯಾಸ್ ದ ಎಬಿಲಿಟಿ, ಹ್ಯಾಸ್ ದ ಕೆಪಾಸಿಟಿ, ಅದ್ರ ಬಗ್ಗೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಮೋದಿಯವರನ್ನು 2014ರಲ್ಲಿ ಇಷ್ಟೊಂದು ಪ್ರಚಂಡ ಬಹುಮತದಿಂದ ಜನ ಆರಿಸಿದ್ಯಾಕೆ? 14-19ರಲ್ಲಿ ಹಿ ಕ್ಯಾನ್ ಟೇಕ್ ಡಿಸಿಷನ್ಸ್, ಹಿ ಕ್ಯಾನ್ ಟೇಕ್ ಹಿ ವಿಲ್ ಡೆಲಿವರ್ ಅಂತ. ಹಾಗೆ ಮೊದಲನೇ ಟರ್ಮ್ನಲ್ಲಿ ಆರ್ಟಿಕಲ್ 370 ಅಬ್ರೋಗೇಷನ್ ಆಯಿತು, ಎರಡನೇ ಟರ್ಮ್ನಲ್ಲಿ ರಾಮ ಮಂದಿರ ಆಯಿತು, ತಮ್ಮ ಪ್ರಣಾಳಿಕೆಯಲ್ಲಿದ್ದ ವಿಷಯಗಳನ್ನು ಈಡೇರಿಸಿದ್ರಪ್ಪ. ಮೂರನೇ ಟರ್ಮ್ನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಗ್ಯಾರಂಟಿ ಟ್ರಿಪಲ್ ತಲಾಕ್ ಆಯಿತು, ಟ್ರಿಪಲ್ ತಲಾಕ್ ಕ್ರಿಮಿನಲೈಸ್ ಮಾಡಿದ್ದಾಯಿತು. ಮೂರನೇ ಪೀರಿಯಡ್ನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಕನ್ಫರ್ಮ್ ಅಂತಿದ್ರು. ಈಗಾಗಲ್ಲ ಅದು. ಆಕ್ಚುಲಿ ನೀವು ನೋಡಿದ್ರೆ ಈ ಎಲ್ಲಾ ಡಿಸಿಷನ್ಸ್ನಲ್ಲೂ ಕಿಂತ ಜಾಸ್ತಿ ಬಹುಶಃ ಯೂನಿಫಾರ್ಮ್ ಸಿವಿಲ್ ಕೋಡ್ನಲ್ಲಿ ಕನ್ಸೆನ್ಸಸ್ ಬಿಲ್ಡಿಂಗ್ ಎಂಬ ಒಂದು ರಿಕ್ವೈರ್ಮೆಂಟ್ ಇನ್ನೂ ಜಾಸ್ತಿ ಇದೆ. ಅದು ಎಲ್ಲಾರ್ದು ಒಬ್ರು ಪರ್ಸನಲ್ ಲಾಸ್ ಅನ್ನ ಇಂಪ್ಯಾಕ್ಟ್ ಮಾಡುವಂಥದ್ದು. INDA ಸೊ ಇಟ್ಸ್ ಅ ಗುಡ್ ಸಭೆಯ ದೃಶ್ಯಗಳು, ಎಸ್, INDA ಸಭೆಯ ಫೋಟೋಗಳು ಬರ್ತಾ ಇದ್ದಾವೆ. 33 ಜನ ನಾಯಕರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, KC ವೇಣುಗೋಪಾಲ್, ಶರದ್ ಪವಾರ್, ಸುಪ್ರಿಯಾ ಸುಳೆ, MK ಸ್ಟಾಲಿನ್, TR ಬಾಲು, ಅಖಿಲೇಶ್ ಯಾದವ್, ರಾಮ್ ಗೋಪಾಲ್ ಯಾದವ್, ಪ್ರಿಯಾಂಕಾ ಗಾಂಧಿ, ಅಭಿಷೇಕ್ ಬ್ಯಾನರ್ಜಿ, ಅರವಿಂದ್ ಸಾವಂತ್, ತೇಜಸ್ವಿ ಯಾದವ್, ಸಂಜಯ್ ಯಾದವ್, ಸೀತಾರಾಮ್ ಯೆಚೂರಿ, ಸಂಜಯ್ ರಾವತ್, D ರಾಜಾ, ಚಂಪಾಯ್ ಸೊರೇನ್, ಕಲ್ಪನಾ ಸೊರೇನ್, ಸಂಜಯ್ ಸಿಂಗ್, ರಾಘವ್ ಚಡ್ಡಾ, ದೀಪಾಂಕರ್ ಭಟ್ಟಾಚಾರ್ಯ, ಉಮರ್ ಅಬ್ದುಲ್ಲಾ, ಸಯೀದ್ ಸಾದಿಕ್ ಅಲಿ ಸಾಹೇಬ್, PK ಕುನ್ನಿಲಕುಟ್ಟಿ, ಜೋಸ್ ಕೆ ಮಣಿ, ಕೇರಳದ ನಾಯಕ, ತಿರುಮಾವಲನ್, ಪ್ರೇಮಚಂದ್ರನ್, ಜವಾಹಿರುಲ್ಲಾ, ದೇವರಾಜನ್, ಈಶ್ವರನ್, D ರವಿಕುಮಾರ್. 33 ಜನ ಮುಖಂಡರಿದ್ದಾರೆ. ಹದಿನೇಳು ಪಕ್ಷದ 33 ಮುಖಂಡರು ಬಂದಿದ್ದಾರೆ. ಯಾರೋ ಒಬ್ಬ ಕಾಂಗ್ರೆಸ್ ನಾಯಕರು ನಂಗೆ ಹೇಳ್ತಾ ಇದ್ರು, ಪ್ರಮುಖ ನಾಯಕರು, DK ಸುರೇಶ್ ಗೆದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಇನ್ನೊಂದು 3-4 ಸೀಟ್ ಜಾಸ್ತಿಯಾಗಿ BJP ಮತ್ತು INDA NDA ನಡುವೆ ಸರ್ಕಾರ ರಚನೆಯ ತೀವ್ರ ಪೈಪೋಟಿ ನಡೀತಾ ಇದ್ರೆ ಇವತ್ತು DK ಶಿವಕುಮಾರ್ ಈ ಸಭೆಯಲ್ಲಿ ಬಹಳ ಮುಖ್ಯ ಸಭೆಯಲ್ಲಿ ಇರ್ತಿದ್ರು. ಸೊ ಮಿತ್ರ ಪಕ್ಷಗಳನ್ನು ಕಟ್ಕೊಂಡು ಒಟ್ಟಿಗೆ ಹೋಗೋದು ನರೇಂದ್ರ ಮೋದಿ ಅವ್ರಿಗೇನು ಕಷ್ಟ ಆಗ್ಲಿಕ್ಕಿಲ್ಲ ಅಂತ. ಕಷ್ಟ ಆಗ್ಲಿಕ್ಕಂತ ಅಲ್ಲ, ಇದು ಒಂದು ನನಗೆ ಅನಿಸ್ತಿರೋದು ಏನು ಅಂದರೆ, ಸಡನ್ನಾಗೆ ಎಲ್ಲರೂ ನೀವು 400 ಅಂತ ಹೇಳ್ತಾ ಇದ್ದಿದ್ದು, ನೀವು ಈ ಥರ ಹೇಳ್ತಾ ಇದ್ದಿದ್ದು ಹೌದು, ಒಂದು ಆಂಬಿಷಿಯಸ್ ಟಾರ್ಗೆಟನ್ನು ನಾವು ಇಟ್ಕೊಂಡಿದ್ವಿ, ಅದು 75% ನಮಗೆ ಬಂದಿದೆ. 3ನೇ ಟರ್ಮು ಯಾವುದೇ ಆದಂತಹ ಒಂದು ಹಿಸ್ಟಾರಿಕ್ ವಿಕ್ಟ್ರಿ ಆಫ್ಟರ್ ನೆಹರು ಇದಾಗಿರುವಂಥದ್ದು. ಒಂದು ಆ್ಯಂಟಿ ಇನ್ಕಂಬೆನ್ಸಿ ಏನು ಯೂಶುವಲ್ ಆಗಿರುತ್ತೋ ಅದನ್ನು ಮೀರಿ ನಾವು 240 ಸೀಟ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಂದಿರೋದು, ಅದು ನಾವು ಒಂದು ಅಚೀವ್ಮೆಂಟ್ ಅಂತ ಅಂದ್ಕೊಳ್ತೀವಿ. 100% ಖುಷಿಯಾಗಿದ್ದೀವಿ, ಜುಬಿಲಿಯೆಂಟ್ ಆಗಿದ್ದೀವಿ. ಅದರ ಮೇಲೆ ಹೌದು, ಪ್ರಧಾನಮಂತ್ರಿ ಮೋದಿ ಅವರ ಅವತಾರ ನಾವು ಇದುವರೆ ತನಕ ನೋಡಿರೋವಂಥದ್ದು ಈ ಥರದ್ದು ಒಂದು ಅವತಾರ. ಇನ್ನು ಮುಂದೆ ನಾವು ನೋಡೋವಂಥದ್ದು ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಹಾಗಂತ ದೇಶಕ್ಕೆ ಅವ್ರು ನಿನ್ನೆ ಭಾಷಣದಲ್ಲೂ ಇದನ್ನು ಹೇಳಿದ್ರು, ದೇಶಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ಏನೇನು ಒಂದು 100 ಡೇ ಅಜೆಂಡಾ ಅವ್ರು ಏನು ಇಟ್ಕೊಂಡಿದ್ದಾರೋ, ಯಾವುದೇ ನೋಡಿ, ನಾನು ಹೇಳಬೇಕಾಗಿಲ್ಲ, ನೀವೆಲ್ಲರೂ ನನಗಿಂತ ಬಹಳ ಹಿರಿಯರು. ಒಂದು ಸರ್ಕಾರ ರಚಿಸೋದಕ್ಕೆ ಮತ್ತು ಒಂದು ಸರ್ಕಾರ ನಡೆಸೋದಕ್ಕೆ, ಒಂದು ರಾಜಕೀಯ ಪಕ್ಷ ನಡೆಸೋದಕ್ಕೆ ಬಹಳಷ್ಟು ಒಂದು ಕ್ವಾಲಿಟೀಸ್ ಬೇಕಾಗತ್ತೆ. ಅದರಲ್ಲಿ ಒಂದು ಡೆಫಿನೆಟ್ ಆಗಿ ಕನ್ಸೆನ್ಸಸ್ ಬಿಲ್ಡಿಂಗ್, ನೆಗೋಸಿಯೇಷನ್, ಇದು ಬಹಳ ಮುಖ್ಯದಂಥದ್ದು. ನೆಸೆಸಿಟಿ ಇರಲಿಲ್ಲ ಬಹುಶಃ ಇದನ್ನು ಅಷ್ಟೊಂದು ಫೋಕಸ್ ಮಾಡಿ ಮಾಡುವಂಥದ್ದು. ಇವಾಗ ಅದಿರೋದ್ರಿಂದ ಆ ಒಂದು ಇನ್ನೂ ಕೋಲಿಷನ್ NDA ಸರ್ಕಾರಕ್ಕೆ ಅಷ್ಟೊಂದು ಬಹುಮತ ಕೊಟ್ಟಿರುವಂತಹ ನಮ್ಮ ಜನರಿಗೆ ಈ ಒಂದು ಸಿಚುವೇಶನ್ನಲ್ಲಿ ಆ ನೆಗೋಸಿಯೇಷನ್ ಸ್ಟೈಲ್ ಪ್ಲಸ್ ಅದನ್ನ ಹೆಂಗೆ ಎಲ್ಲರನ್ನೂ ಕರ್ಕೊಂಡು ಹೋಗೋದನ್ನ ನಾವು ಈ ಅವತಾರವನ್ನು ಇನ್ನೂ ಜಾಸ್ತಿ ನೋಡ್ತೀವಿ. ಪ್ರಶ್ನೆ ಯಾಕೆ ಕೇಳ್ತೀನಿ, ಆಮೇಲೆ ನಾನು ಮುಗಿಸ್ಬಿಡ್ತೀನಿ. ಒಂದೇ ಒಂದು ನನ್ನ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಳ್ತೀನಿ. ಓಕೆ, ಭಾರತದ ರಾಜಕಾರಣದಲ್ಲಿ ಈ ಕೋಯಲೇಷನ್ ಗೌರ್ಮೆಂಟ್ಗಳ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯ ಯಾವತ್ತೂ ಇರಲಿಲ್ಲ. ಮೊರಾರ್ಜಿ ದೇಸಾಯಿ ಬಂದರು, ತುರ್ತು ಪರಿಸ್ಥಿತಿಯ ನಂತರದ ಹೋರಾಟದಿಂದ ಬಿಕಾಸ್ ಆಫ್ ದ ಕಾಂಟ್ರಡಿಕ್ಷನ್ಸ್ ಬಿದ್ದೋಗ್ಬಿಡ್ತದೆ. ನಂತರ ಚೌಧರಿ ಚರಣ್ ಸಿಂಗ್ ಬಂದರು, ಕಾಂಗ್ರೆಸ್ ಬೆಂಬಲ ಕೊಟ್ಟು.
ಹಾರ್ಡ್ಲಿ ಎಷ್ಟು ನಂಬರ್ ಆಫ್ ಡೇಸ್ ಇತ್ತದು. ಎಸ್, ವಿ ಪಿ ಸಿಂಗ್ ಬಂದರು ಬೋಫೋರ್ಸ್ ನಂತರ. ಬಿ ಜೆ ಪಿ ಮತ್ತು ವಿ ಪಿ ಸಿಂಗ್ ನಡುವಿನ ಕಾಂಟ್ರಡಿಕ್ಷನ್ಸ್ಗಳಿಂದ ಸರ್ಕಾರ ಬಿದ್ದೋಯ್ತು. ರಾಮ ಮಂದಿರದ ಅಡ್ವಾಣಿಯವರ ಬಂಧನದ ನಂತರ ಕಾಂಗ್ರೆಸ್ ಚಂದ್ರಶೇಖರ್ ಅವರಿಗೆ ಬೆಂಬಲ ಕೊಡ್ತು. 4 ತಿಂಗಳಲ್ಲಿ ಬಿದ್ದೋಯ್ತು. 96ರಲ್ಲಿ ದೇವೇಗೌಡರು ಬಂದರು. ನೀವು 13 ದಿನಗಳ ಸರ್ಕಾರ ರಚಿಸಿದ್ರಿ, ನಿಮಗೆ ಬೆಂಬಲ ಸಿಗಲಿಲ್ಲ, ದೇವೇಗೌಡರು ಬಂದರು. ಸೀತಾರಾಮ್ ಕೇಸರಿ ಮತ್ತು ದೇವೇಗೌಡರ ನಡುವಿನ ಗುದ್ದಾಟದಲ್ಲಿ ಸರ್ಕಾರ ಬಿದ್ದೋಯ್ತು. ಇಂದ್ರ ಕುಮಾರ್ ಗುಜ್ರಾಲ್ ಬಂದರು. ನಂತರ ವಾಜಪೇಯಿ ಬಂದಾಗ ಕೂಡ ವಾಜಪೇಯಿ ವಾಸ್ ಎ ಗ್ರೇಟ್ ಮ್ಯಾನ್. ವಾಜಪೇಯಿ ವಾಸ್ ಎ ಗ್ರೇಟ್ ಪಾಲಿಟಿಷಿಯನ್. ಭಾರತದ ರಾಜಕಾರಣದಲ್ಲಿ ಪಂಡಿತ್ ನೆಹರು, ಇಂದಿರಾ ಗಾಂಧಿ, ವಾಜಪೇಯಿ, ಈಗಿನ ನರೇಂದ್ರ ಮೋದಿ ಇವರೆಲ್ಲರೂ ಕೂಡ ಉಚ್ಚಾಯವನ್ನು ತಲುಪಿದವರು. ನಾನು ಅದನ್ನು ಪ್ರಶ್ನೆ ಮಾಡ್ತಿಲ್ಲ. ಆದರೆ ವಾಜಪೇಯಿ ಸರ್ಕಾರದ ಸಂದರ್ಭದಲ್ಲಿ RSS ಹೇಳ್ತು ನಿಮ್ಗೆ ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ. ಎಕನಾಮಿಕ್ ರಿಫಾರ್ಮ್ಸ್ಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ BJPಯನ್ನು ಬೆಂಬಲಿಸ್ತಾ ಇದ್ದ ಮಧ್ಯಮ ವರ್ಗ ವಾಜಪೇಯಿ ವಿರುದ್ಧ ಮುನಿಸ್ಕೊಂಡಿತ್ತು. UPAದ 2 ಕೋಯಲೇಷನ್ಗಳು, UPA 1, UPA 2. ನಾನು ಒಳ್ಳೆ ಕೆಲಸವನ್ನು NDA ಮಾಡಿಲ್ವಾ, UPA ಮಾಡಿಲ್ವಾ, ನಾನು ಅದನ್ನು ಅಲ್ಲಗಳಿತಾ ಇಲ್ಲ. ಆಮೇಲೆ ನೀವೇ ಹೇಳ್ತಿರೋದನ್ನ ಲಾಸ್ಟ್ ಡೆಕೇಡ್ ಅಂತ ಕರಿತೀರಿ. So, ಲಾಸ್ಟ್ ಡೆಕೇಡ್ ಬಿಕಾಸ್ ಇಟ್ ವಾಸ್ ಅ ಕೊಯಲಿಷನ್ ಗವರ್ಮೆಂಟ್. ವೆರಿ ಇಂಟ್ರೆಸ್ಟಿಂಗ್ ನೀವು ತಂದಿದ್ದು. ಯಾಕೆ ಅಂದರೆ ಯಾವ ಥರ ಇತ್ತು UPA ಸರ್ಕಾರದ ಒಂದು ಅವ್ರದ್ದು ಗವರ್ನೆನ್ಸ್ ಅಂದರೆ, ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಿರುವಂಥದ್ದು ಮನಮೋಹನ್ ಸಿಂಗ್ ಅವರ ಒಂದು ಆರ್ಡಿನೆನ್ಸ್ನ ಹರಿದು ಹಾಕಿದ್ದು ರಾಹುಲ್ ಗಾಂಧಿ ಇರ್ಬೋದು, ಅಥವಾ NAC ಎಕ್ಸಿಸ್ಟೆನ್ಸ್ ಇರ್ಬೋದು, ಒಂದು ಸೂಪರ್ ಡಿಸಿಷನ್ ಮೇಕಿಂಗ್ ಬಾಡಿ ರಚನೆ ಆಗಿದ್ದಿತ್ತು. ಅದು ಡೆಫಿನೆಟ್ ಆಗಿ ಪ್ರಧಾನಮಂತ್ರಿ ಮೋದಿ ಅವರ ಸ್ಟೈಲ್ ಅಲ್ಲ, ಅದನ್ನು ನಾವು ಬಹುಶಃ ನೋಡಿ ಬರೋದಿಲ್ಲ. ಸೊ UPAನ ಇದಕ್ಕೆ ಕಂಪೇರ್ ಮಾಡೋದಕ್ಕೆ ಐ ಡೋಂಟ್ ಥಿಂಕ್ ಮನಮೋಹನ್ ಸಿಂಗ್ ಅವರ ಕೋಲಿಷನ್ ಟು ಕೋಲಿಷನ್, ಬಟ್ ಯಾರು ಅದ್ರದ್ದು ಹೆಲ್ಮಲ್ಲಿ ಲೀಡರ್ಶಿಪ್ ಯಾರು ತಗೊಳ್ತಾರೆ ಅನ್ನೋದನ್ನು ಬಹಳ ಮುಖ್ಯ. ಒಂದು ಆರ್ಗನೈಸೇಷನ್ ಇಂಟರ್ವ್ಯೂ ನೋಡಿದ್ರ RSS ಮುಖ್ಯಸ್ಥ, ಯು ರಿಮೆಂಬರ್ ರಾಹುಲ್ ಗಾಂಧಿ ಟೇರಿಂಗ್ ಆರ್ಡಿನೆನ್ಸ್ ಆಫ್ ಮನಮೋಹನ್ ಸಿಂಗ್. ಸುದರ್ಶನ್ ಜಿ ಅವರ ಇಂಟರ್ವ್ಯೂ ನೋಡಿ, ಶೇಖರ್ ಗುಪ್ತಾ ಕೊಟ್ಟಿದ್ದ ಇಂಟರ್ವ್ಯೂದಲ್ಲಿ ವಾಜಪೇಯಿ ಬಗ್ಗೆ ಏನು ಹೇಳಿದರು? ಅದು ಕಾಂಟ್ರಡಿಕ್ಷನ್ ಇರಲಿಲ್ವಾ? ಅಲ್ಲ, ನಾನು ರಾಹುಲ್ ಗಾಂಧಿ ಅವರ ಸ್ಥಾನಮಾನ ಸರ್ಕಾರಗಳ ಬಗ್ಗೆ ಭಾರತದಲ್ಲಿ ಒಂದು ನಾನು ಅಗ್ರೀಡ್ ಸರ್, 100%. ಎಷ್ಟು ಬಾರಿ ನಾವು ನೋಡಿದೀವಿ ಸರ್ಕಾರದ ಒಂದು 13 ಡೇಸ್ ಇರ್ಬೋದು, 13 ಮಂತ್ಸ್ ಇರ್ಬೋದು, ಬಹಳ ಅನ್ಸರ್ಟೆಂಟಿ ಇರುವಂಥ ಸರ್ಕಾರ. ಆದರೆ ನಾವು ಮೋದಿ ಅವರ ನೇತೃತ್ವದಲ್ಲಿ ಕೋಲಿಷನ್ ಸರ್ಕಾರ ನೋಡಿಲ್ಲ. ಅದನ್ನ ಇನ್ನೂ ನಾವು ಊಹೆಗಳು ಮಾಡೋ ನೆಸೆಸಿಟಿ ಇಲ್ಲ. ಆ ಒಂದು ರಾಹುಲ್ ಗಾಂಧಿ ನೇತೃತ್ವದಲ್ಲೂ ಕೋಲಿಷನ್ ಗವರ್ಮೆಂಟ್ ಅಲ್ಲ, ಅವರು ಬಹುಮತ ತಂದು ಅದು ಮಾಡಿದಾಗ ನಾವು ಅದನ್ನು ಸಹಿಸ್ಕೊಂಡು ಹೋಗ್ಬೇಕಾಗತ್ತೆ. ಆದ್ರೆ ಇವಾಗಿರುವಂಥದ್ದು, ಆಮೇಲೆ ಇನ್ನೊಂದು ಎಕನಾಮಿಕ್ ಪಾಯಿಂಟ್ ನೀವು ಹೇಳ್ದಂಗೆ, ಏನು ಎಕನಾಮಿಕ್ ರಿಫಾರ್ಮ್ಸನ್ನು ಪುಷ್ ಮಾಡಬೇಕು, ಅಜೆಂಡಾನ ಪುಷ್ ಮಾಡಬೇಕು, ಅಥವಾ ಯಾವುದೇ ಅಂತ ಪಾಲಿಸಿ ವಿಷಯವಾಗಿ ಈ ಲಾಸ್ಟ್ 10 ಇಯರ್ಸ್ನಲ್ಲಿ ಬಹುಶಃ ಆ ಅಗ್ರೆಸಿವ್ನೆಸ್ಸಿಂದನೇ ಪಾಲಿಸಿ ಮೇಕಿಂಗ್ ನಡೆದಿರೋದ್ರಿಂದ, ಫಿಸ್ಕಲ್ ಪ್ರೂಡೆನ್ಸ್ನ ಅವ್ರು ಕನ್ಸಾಲಿಡೇಟ್ ಮಾಡಿರೋದ್ರಿಂದ, ಇನ್ಫ್ರಾಸ್ಟ್ರಕ್ಚರಲ್ಲಿ ಇನ್ವೆಸ್ಟ್ ಮಾಡಿರೋದ್ರಿಂದ, ಈ ನೆಕ್ಸ್ಟ್ 5 ವರ್ಷ ನಾವು ನೋಡ್ತೀವಿ. ಇವತ್ತು ಈ ಲಾಸ್ಟ್ ಮೇನಲ್ಲಿ RBI ರಿಪೋರ್ಟ್ ಬಂದಿದೆ, ಎಕ್ಸೆಸ್ ಸರ್ಪ್ಲಸ್ ಆಫ್ ಫಂಡ್ಸ್ ಬರುತ್ತೆ ಭಾರತ ಸರ್ಕಾರಕ್ಕೆ ಡ್ಯೂ ಟು ಸರ್ಟನ್ ಗ್ರೋತ್ ಇನ್ ಎಕಾನಮಿ. ಈ ನೆಕ್ಸ್ಟ್ 5 ವರ್ಷದಲ್ಲಿ ಕಾದು ನೋಡುವ ತೀರ್ಮಾನ ಆಗಿದೆ INDA ಸಭೆಯಲ್ಲಿ. ಜನಾದೇಶ ನರೇಂದ್ರ ಮೋದಿ ಅವರ ವಿರುದ್ಧ ಇದೆ. ಕಾಯ್ದು ನೋಡೋಣ ಅನ್ನುವ ತೀರ್ಮಾನ ತೆಗೆದುಕೊಂಡ್ರಂತೆ. ಯಾವುದೇ ನಿರ್ಧಾರಕ್ಕೆ ಇವತ್ತಿನ ಸಭೆ ಬಂದಿಲ್ಲ. ಇದು ಬಹುಶಃ ನಾವೆಲ್ಲ ಒಂದಾಗಿದ್ದೇವೆ, ಒಗ್ಗಟ್ಟಿನಲ್ಲಿದ್ದೇವೆ ಅಂತ ತೋರಿಸುವುದಕ್ಕೆ ನಡೆದ ಸಭೆ ಅನ್ಸುತ್ತೆ. ನಾಯಕರುಗಳು ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ಒಂದು ಸಣ್ಣ ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.